ಇದರ ಪರಿಣಾಮ ಇವತ್ತು ಗೋವುಗಳ ಸಂತತಿ ಕಡಿಮೆ ಆಗ್ತಾ ಇರುವಂತದ್ದು. ನಾನು ಗೋವನ್ನು ತಿಂತೇನೆ ಅಂತ ಹೇಳಿದಂತ ಒಬ್ಬ ಮುಖ್ಯಮಂತ್ರಿಯ ಮಾತು ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಯ್ದೆ ತನ್ನಿ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅವತ್ತು ಸಿದ್ದರಾಮಯ್ಯನವರಿದ್ರು, ಇವತ್ತು ಸಿದ್ದರಾಮಯ್ಯನವರೇ ಇರುವಂಥದ್ದು. ಅವತ್ತು ಅವರೇ ಹೇಳಿದ್ರೆ ನಾನು ತಿಂತೇನೆ, ನಮ್ಮ ಆಹಾರ ಪದ್ಧತಿ ಏನೇನೋ ಕಥೆಗಳು ಹೇಳ್ಬಿಟ್ರು. ಎಗ್ಗಿಲ್ಲದೆ ಗೋಹತ್ಯೆ ಇವತ್ತು ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಚೀಲಗಳಲ್ಲಿ ಗೋವಿನ ಚರ್ಮ, ಗೋವಿನ ಮಾಂಸದ ತುಂಡುಗಳು ನದಿಗಳಲ್ಲಿ ತೇಲ್ಬಿಡುವಂತ ಕೆಲಸನ ಮಾಡಿರುವುದು ನಾವು ನೋಡ್ತಾ ಇದ್ದೇವೆ. ಒಂದು ವಾರದ ಕೆಳಗೆ ನಾವು ಅದನ್ನ ಓದಿದ್ದೇವೆ. ಈ ರೀತಿ ಯಾರದ್ದು ಭಯ ಇಲ್ಲದೆ ಎಗ್ಗಿಲ್ಲದೆ ಗೋವುಗಳ ಹತ್ಯೆ ನಡೀತಾ ಇರುವುದಕ್ಕೆ ಸರಿಯಾದಂತ ಕ್ರಮ ತಗೊಳ್ಳುವಂತ ಕಾಂಗ್ರೆಸ್ಸಿನ ಸರ್ಕಾರದ ಧೋರಣೆ ಇವತ್ತು ಕೆಚ್ಚಲು ಕಳ್ಕೊಳ್ಳುವಂತ ಸ್ಥಿತಿ ಈ ಹಸುಗಳು ನೋಡ್ತಾ ಇರುವಂಥದ್ದು. 3 ಕೆಚ್ಚಲು ಕೊಯ್ತಾರೆ, 2 ಹಸುಗಳಿಗೆ ಕಾಲಿಗೆ ವಧೆಯನ್ನು ಮಾಡ್ತಾರೆ. ಬಟ್ 5 ಹಸುಗಳ ಒಂದು ನಡೆದಂತ ಘಟನೆ ಇಷ್ಟಕ್ಕೆ ನಿಂತಿಲ್ಲಲ್ಲ ಇದು. ಅದಕ್ಕೋಸ್ಕರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ, ನೀವು ಗೋವಿನ ಶಾಪಕ್ಕೆ ಗುರಿಯಾಗಿ ಸಾಯ್ತೀರಾ ಅನ್ನೋಂಥ ಪದಪ್ರಯೋಗದ ನೋವಿನ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಗೋವಿನ ಶಾಪ ನಿಮಗೆ ತಡೆದು ನನಗೂ ತಡೆದಕ್ಕೆ ಸಾಧ್ಯನೇ ಇಲ್ಲ. ಕೊಳ್ಳೆಗಾಲದಲ್ಲಿ ಮೇವನ್ನು ತಿನ್ಲಿಕ್ಕೆ ಹೋದ್ರೆ ಆ ಮೇವು ತಿನ್ಲಿಕ್ಕೆ ಹೋದಂತ ಬಾಯಿ ಸ್ಫೋಟ ಆಗುತ್ತೆ. ಪತ್ರಿಕೆಯಲ್ಲಿ ಓದಿದ್ದೆ ನಾನು ಇವತ್ತು. ಮೇವು ತಿನ್ಲಿಕ್ಕೆ ಹೋಗುತ್ತೆ ಗೋವು, ಸ್ಫೋಟ ಆಗುತ್ತೆ, ಇಡೀ ಬಾಯಿ ಪೂರ್ತಿ ಓಪನ್ ಆಗಿ ಹೊರಗಡೆ ಬರುತ್ತೆ. ಈ ರೀತಿ ದುಷ್ಕೃತ್ಯಗಳು ನಡೀತಾ ಇದ್ರು ರಾಜ್ಯದಲ್ಲಿ. ಕಾಂಗ್ರೆಸ್ ಸರ್ಕಾರ ಅವ್ರ ಬಗ್ಗೆ ಕ್ರಮ ತಗೊಳ್ಳುತ್ತೇವೆ. ಇದಕ್ಕೆ ಸೀಮಿತವಾಗಿ ಆ ಮಾತುಗಳನ್ನು ಆಡ್ತಾ ಇರುವಂಥದ್ದು ಇದೊಂದು ದುರ್ದೈವದ ಸಂಗತಿ. ಹಸುವಿನ ಬಾಯಿ ಛಿದ್ರ ಆಗೋಗ್ಬಿಟ್ಟಿದೆ ಇವತ್ತು. ಒಂದ್ ಕಡೆ ಕೆಚ್ಚಲನ್ನ ಕಟ್ ಮಾಡ್ತಾರೆ, ಒಂದ್ ಕಡೆ ಹಸು ಮೇಯ್ಲಿಕ್ಕೆ ಹೋದಂತ ಸಂದರ್ಭದೊಳಗೆ ಒಂದು ಮೇವಿನ ಜೊತೆಗೆ ಆ ಸ್ಫೋಟಕವನ್ನು ಇಡ್ತಾರೆ, ಬ್ಲಾಸ್ಟ್ ಮಾಡ್ತಾರೆ. ಕಲ್ಲನ್ನು ಬ್ಲಾಸ್ಟ್ ಮಾಡ್ದಂಗೆ ಒಂದು ಗೋವಿನ ಬಾಯನ್ನು ಬ್ಲಾಸ್ಟ್ ಮಾಡ್ತಾರೆ. ಆ ಸ್ಥಿತಿಗೆ ಹೋಗ್ತಾರೆ. ಆ ಮಾನಸಿಕತೆ ಇದೆ ಅಂತ ಹೇಳಿದ್ರೆ ಬಿಗಿಯಾದಂತ ಕ್ರಮದ ಒಂದು ಆಲೋಚನೆ ಈ ರಾಜ್ಯ ಸರ್ಕಾರಕ್ಕೆ ಬಂದಿಲ್ಲದೆ ಇರುವ ಪರಿಣಾಮ ಈ ರೀತಿ ಕೃತ್ಯಗಳು ದಿನೇ ದಿನ ನಡೀತಾರೆ.